ನಮಸ್ಕಾರ. ಒಬ್ಬರು ಗುರುಗಳ ಹತ್ರ ಹೋಗಿ ಕೇಳಿದ್ರು, ಒಂದು ಪ್ರಶ್ನೆ ಕೇಳಿದ್ರು. ನಾನು ಜೀವನದಲ್ಲಿ ಜಯ ಗಳಿಸಬೇಕು, ಜೀವನದಲ್ಲಿ ವಿಜಯ ಮಾಡಬೇಕು ಅಂದರೆ ಗೆಲುವು, ಜೀವನದಲ್ಲಿ ಗೆಲುವು ಕಾಣಲು ಏನು ಮಾಡಲಿ? ಏನು ಮಾಡಿದ್ರೆ ನಮಗೆ ಗೆಲುವು ಕಾಣುತ್ತದೆ? ಗೆಲುವು ಅನ್ನೋದು ಹೇಗೆ? ಅದಕ್ಕೆ ಆ ಆ ಸನ್ಯಾಸಿ ಆ ವ್ಯಕ್ತಿಯನ್ನು ಕರೆದುಕೊಂಡು ನದಿಯ ತೀರಕ್ಕೆ ಹೋಯಿತು. ಆಳವಾದ ನೀರು ಇದೆ. ಆ ನೀರನ್ನು ತೋರಿಸಿಕೊಟ್ಟು ಆ ವ್ಯಕ್ತಿಗೆ ಹೇಳಿದ್ರು, ನೋಡಪ್ಪ, ನಿನಗೆ ವಿಜಯ ಸಾಧ್ಯತೆ ಅಂದರೆ ಏನು, ವಿಜಯ ಅಂದರೆ ಏನು, ಅಥವಾ ನಿಮ್ಮ ಗೆಲುವು ಅಂದರೆ ಏನು ಎಂಬುದನ್ನು ನೋಡಬೇಕಾದ್ರೆ ನೀನು ಆ ನೀರೊಳಗೆ ಇಳಿ, ಆ ನೀರಿನಲ್ಲಿ ಅಂತ. ಅವನು ಅದರಂಗೆ ಆ ನೀರಿಗೆ ಹೋಗಿ ಇಳಿದು ನಿಂತ್ಕೊಂಡ. ಆಗ ಕೇಳಿದ್ರಿ, ನೀರೊಳಗೆ ನನಗೇನು ಕಾಣಿಸ್ತಾ ಇಲ್ಲವಲ್ಲ, ಏನು ನೀವು, ಅದು ವಿಜಯ ಗೆಲುವು ಅಂದರೆ ಏನು, ಯಾವ ರೀತಿಯಲ್ಲಿ ಇರುತ್ತೆ, ಅದನ್ನು ಪಡೆಯುವುದು ಹೇಗೆ ಎಂಬುದಾಗಿ ಮತ್ತೆ ಕೇಳ್ತಾನೆ. ಆವಾಗ ಅವನು, ನೀನು ಸ್ವಲ್ಪ ಮುಳುಗು ಅಂತ ಹೇಳ್ತಾರೆ ಆ ಗುರುಗಳು. ಅವನು ಸ್ವಲ್ಪ ಮುಳುಗ್ತಾನೆ. ಆವಾಗ ಅವನ್ನ ಸ್ವಲ್ಪ ರಭಸವಾಗಿ ಈ ಗುರುಗಳು ಅವನ ತಲೆ ಹಿಡಿದು ಒತ್ತುತ್ತಾನೆ ನೀರಿಗೆ. ಅವನು ಕಷ್ಟಪಟ್ಟು ತಲೆಯನ್ನು ಮೇಲೆತ್ತು ಬರ್ತಾನೆ. ಆವಾಗ ಆವಾಗ ಇವನು ಏನು ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಿದ್ರು. ಆವಾಗ ಆ ಗುರುಗಳು ಮತ್ತೊಮ್ಮೆ, ನೀನು ಮುಳುಗು, ನಿನಗೆ ಅಲ್ಲಿ ನೀವು ವಿಜಯ ಸಾಧ್ಯತೆ ಕಾಣಿಸುತ್ತದೆ. ಆಗ ಏನು ಮಾಡೋದು? ಅವನು ಮತ್ತೆ ಮುಳುಗಿದ. ಆಗ ಬಲವಾಗಿ ನೀರಿನೊಳಗೆ ದಪ್ಪದ. ಅವನು ಒದ್ದಾಡಿ ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಮೇಲಕ್ಕೆ, ಅಲ್ಲ ಗುರುಗಳೇ, ನೀವೇನು ಮಾಡ್ತಿದ್ದೀರಿ? ನಾನು ಹೇಳಿದ್ದೇನು, ನೀವು ನನ್ನ ಕೊಲ್ಲಕ್ಕೆ ನೋಡ್ತಾ ಇದ್ದೀರಾ? ನೀರೊಳಗೆ ಮುಳುಗಿಸಿ ಕೊಲ್ಲಕ್ಕೆ, ಅದು ಹಿಡಿದು ನನ್ನ ಉಸಿರು ಕಟ್ಟಿ ಸಾಯಿಸಕ್ಕೆ ಮಾಡ್ತಾವೆ. ಆವಾಗ ಆ ಗುರುಗಳು ಶಾಂತವಾಗಿ ಹೇಳಿದರು, ಈಗ ನಾನು ಮೊದಲು ನಿನಗೆ ನೀರಿನಲ್ಲಿ ಇಳಿದಾಗ ನಿನ್ನ ತಲೆಯನ್ನು ಒತ್ತಿ ಹಿಡಿದೆ. ನಾನು ಹೆಚ್ಚು ಬಲವಾಗಿ ಹಿಡಿಲಿಲ್ಲ, ನಿಧಾನವಾಗಿ ಹಿಡಿದೆ. ಆವಾಗ ನೀನು ತಲೆಯನ್ನು ಎತ್ತಿ ಮೇಲೆ ಬಂದೆ. ಎರಡನೇ ಸಲ ನಾನು ಮತ್ತಷ್ಟು ಶಕ್ತಿಯಿಂದ ನಿನ್ನನ್ನು ನೀರಿನೊಳಗೆ ದಬ್ಬಿ ಹಿಡಿದೆ, ಒತ್ತಿ ಹಿಡಿದುಕೊಂಡೆ. ಆವಾಗ ನೀನು ನಿನ್ನ ಎಲ್ಲ ಶಕ್ತಿಯ ಪ್ರಯತ್ನವನ್ನು ಪಟ್ಟು ಎಲ್ಲವನ್ನೂ ಬಿಟ್ಟು ಉಸಿರುಗಟ್ಟಿದಂತಹ ಆ ಸ್ಥಿತಿಯಿಂದ ನೀನು ಮೇಲೆ ಬಂದೆ. ಇದೇ ನೋಡು ವಿಜಯ, ಇದೇ ನೋಡು ಗೆಲುವು, ಇದೇ ಯಶಸ್ಸು. ಈ ರೀತಿ ನಾವು ನಮ್ಮ ಎಲ್ಲ ಶಕ್ತಿಯನ್ನು ಬಳಸಿ ಅದನ್ನು ಸದುಪಯೋಗಪಡಿಸಿಕೊಂಡಾಗಲೇ ನಮಗೆ ಗೆಲುವು. ಅದನ್ನೇ ನಾವು ಗೆಲುವು ಅಂತೀವಿ, ಜೀವನದ ಯಶಸ್ಸು ಅಂತೀವಿ, ಜೀವನದ ಏಳಿಗೆ ಅಂತೀವಿ, ಜೀವನ ಅಭಿವೃದ್ಧಿ ಅಂತೀವಿ. ನಾವು ಪ್ರತಿಯೊಬ್ಬರೂ ನಮ್ಮಲ್ಲಿರುವಂತಹ ಇಂತಹ ಶಕ್ತಿಯನ್ನು, ನಮ್ಮ ಎಲ್ಲ ಶಕ್ತಿಯನ್ನು ಬಳಸಿ ನಾವು ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯಾಗಲು ಪ್ರಯತ್ನ ಪಡಬೇಕು. ಹಾಗೆ ಜೀವನದಿಂದ ಮೇಲೆ ಬರಲು ಪ್ರಯತ್ನ ಪಡಬೇಕು. ಆಗ ಮಾತ್ರ ನಮಗೆ ಸುಖವಾದ ಜೀವನ, ಸರಿಯಾದ ಜೀವನ, ಯಶಸ್ವಿ ಜೀವನ ನಡೆಸಲು ಸಾಧ್ಯ ಎಂಬುದು ಇದರ ಅರ್ಥ.